ನಮಸ್ಕಾರ ಸ್ನೇಹಿತರೆ, ನಾನು ಭದ್ರಾವತಿಯಿಂದ ಶ್ರೀಮತಿ ಕುಮಾರಿ ಚಿಕ್ಕರಂಗಯ್ಯ. ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಕ್ರಂಚಿಯಾದ ಹಾಗಲಕಾಯಿ 65 ಮಾಡೋದನ್ನು ನೋಡ್ಕೊಳ್ಳೋಣ. ಶುರು ಮಾಡೋಣ. ಈಗ ಒಂದು ಬೇಸನ್ಗೆ ಒಂಚೂರು ಉಪ್ಪು ಹಾಕಿ ನೀರಿಗೆ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ವಾಶ್ ಮಾಡ್ಕೊಂಬಿಡೋಣ ಕ್ಲೀನಾಗಿ. ಈ ಥರ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನು ಇದನ್ನು ಸ್ಲೈಸ್ ಸಣ್ಣದಾಗಿ ಎಷ್ಟು ಸಾಧ್ಯವಾಗಿರುತ್ತೋ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಎಳೆ ಅದು ಹಾಗಲಕಾಯಿಗಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಎಳೆ ಹಾಗಲಕಾಯಿನೇ ತೊಗೊಂಡಿದ್ದೀನಿ. ಬೀಜ ಇದ್ದರೆ ತೆಗ್ದಾಕ್ಬಿಡಿ. ನಾನು ತೊಗೊಂಡಿರೋದ್ರಲ್ಲಿ ಬೀಜ ಇರಲಿಲ್ಲ. ಈಗ ನಾನು ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು, 2 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ ಫ್ಲೋರು, ಆಮೇಲೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಚ್ಚಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೋಬೇಕು. ಇದು ಒಳ್ಳೆ ಕಲರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹುಣಸೆ ನೀರು, ಅದಕ್ಕೆ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡು ಕರಗಿಸಿ ಹಾಕ್ತಾಯಿದ್ದೀನಿ. ಇದು ಕಹಿ ಬರೋದಿಲ್ಲ ಇದು ಈ ಥರ ಮಾಡಿದ್ರೆ. ಹಾಗಲಕಾಯಿ ಯಾವುದು ಹಾಗಲಕಾಯಿ ಅಂತಲೇ ಅನಿಸಲ್ಲ, ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಳೆದು ಉಪ್ಪು ನೀರಲ್ಲೂ ಸಹ ನಾನು ಹೆಚ್ಚು ತೊಳೆದು ಇಟ್ಕೊಂಡಿಲ್ಲ. ನಾನು ಆ ಥರ ಮೇಲಷ್ಟೇ ವಾಶ್ ಮಾಡ್ಕೊಂಡಿರೋದು. ಈಗ ನಾನು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಈಗ ಈ ಥರ ಪೇಸ್ಟ್ ಇರಬೇಕು. ತೀರಾ ಗಟ್ಟಿಗೂ ಇರಬಾರ್ದು, ದಪ್ಪಗೂ ಇರಬಾರ್ದು. ಈಗ ನಾನು ಹಾಗಲಕಾಯಿನ ತೊಳೆದು ಇಟ್ಕೊಂಡಿದ್ದೀನಲ್ಲ, ಸ್ಲೈಸ್ಗಳೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಕೋಟಿಂಗ್ ಆಗೋವರೆಗೆ ಈ ಥರ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಈ ಥರ ನೋಡಿ ಈ ಥರ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ನಾನು ಒಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಹಿಂಗೆ ಉದುರಾಗಿ ಹಾಕ್ಕೊಂಡು ಕರ್ಕೊಂಡು ಬರೋಣ. ಈಗ ನೋಡಿ ಈ ಥರ ಬಿಡಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಈ ಥರ ಮಾಡ್ಕೊಂಡು ಬಿಟ್ಬಿಡೋಣ. ಎಲ್ಲ ಡೀಪ್ ಫ್ರೈ ಆಗೋದಕ್ಕೆ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ಳೋಣ. ಜಾಸ್ತಿ ಇದು ಇರಬಾರ್ದು, ಕಡಿಮೆನೂ ಇರಬಾರ್ದು, ಹೈನೂ ಇರಬಾರ್ದು. ಆ ಥರ ಮೀಡಿಯಮ್ ಉರಿನಲ್ಲಿ ನಾವು ಇಟ್ಕೊಂಡು ನೋಡಿ ಈ ಥರ ಕೆಂಪಗಾಗೋವರೆಗೂ ಕರ್ಕೋಬೇಕಾಗತ್ತೆ. ಹಾಗಲಕಾಯಿನ ತುಂಬ ಕ್ರಂಚಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಮಾತ್ರ. ಇದು ಹಾಗಲಕಾಯಿ ಪಲ್ಯ ತಿಂದು ಬೇಜಾರಾಗಿರೋರಿಗಂತೂ ಇದು ಒಳ್ಳೆ ತುಂಬ ಪ್ರಿಯವಾದ ಕುರುಕು. ಇದು ತುಂಬ ಚೆನ್ನಾಗಿರತ್ತೆ ಮಾತ್ರ. ನೋಡಿ ಈ ಥರ ಚೆನ್ನಾಗಿ ಹಿಂಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಕೆಂಪಗಾಗಿದೆ ಮತ್ತು ತಟ್ಟೆಗೆ ಹಾಕೋರು ಅದೇ ಥರ ಸೌಂಡ್ ಬರುತ್ತೆ, ಕ್ರಿಸ್ಪಿಯಾಗಿರೋದು. ನೋಡಿ ಈ ಥರ ಎಲ್ಲ ತೆಗೆದಿಟ್ಕೊಂಡು ಮತ್ತೆ ಅದೇ ಥರ ಬ್ಯಾಚ್ನು ನಾನು ಕರ್ಕೊತೀನಿ ಎಲ್ಲ. ನೆಕ್ಸ್ಟು ಈಗ ಅದೇ ಎಣ್ಣೆ ಬಿಸಿ ಇರಬೇಕಾದ್ರೆ ನಾವು ಈ ಕರಿಬೇವಿನ ಸೊಪ್ಪನ್ನ ಹಿಂಗೇನೆ ಡೈರೆಕ್ಟಾಗಿ ಹಾಕ್ಕೊಂಡು ಕರ್ಕೊಂಡಿರೋಣ. ಆಮೇಲೆ ಈಸಿ ಆಗಿರೋದು ಬೇಗ. ಆಮೇಲೆ ಮತ್ತೆ ಫ್ರೈ ಮಾಡ್ತೀವಲ್ಲ ಅವಾಗ ಹಾಕೋದಕ್ಕೆ ಈಸಿ ಆಗುತ್ತೆ, ಸೀದೋಗೋದಿಲ್ಲ ಅಂತ ಈ ಬಿಸಿ ಎಣ್ಣೆ ಒಳಗೆ ನಾನು ಹಿಂಗೆ ಕರಿಬೇವಿನ ಸೊಪ್ಪನ್ನ ನಾನು ತೆಗೆದಿಟ್ಕೊತೀನಿ. ಈಗ ನಾನು ಇದನ್ನೆಲ್ಲ ತೆಗೆದಿಟ್ಕೊಂಡಾದ ನಂತರ ಬಾಣಲಿಲಿರೋ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಉಳಿಸ್ಕೊತೀನಿ ನಾನು. ನೋಡಿ ಈ ಥರ ತೆಗೆದಿಟ್ಕೊಂಡು ಈಗ ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೀನಿ ಬಾಣಲಿಲಿ. ಅದಕ್ಕೆ ನಾವು ಖಾರಕ್ಕೆ ತಕ್ಕನಷ್ಟು ಹಸಿಮೆಣಸಿನ್ಕಾಯಿ ಒಂದು 5-6 ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಎಣ್ಣೆಯಲ್ಲಿ ಇದಾಗಬೇಕು. ಆ ನಂತರ ನಾವು ಇದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಚೆನ್ನಾಗಿ ಎಲ್ಲ ಇದಾಗಬೇಕು, ಫ್ರೈ ಆಗಬೇಕದು. ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಅದು ಕೆಂಪಗಾಗಬೇಕು. ಅಲ್ಲಿವರೆಗೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸಹ ನಾವು ಫ್ರೈ ಮಾಡಿಕೊಂಡು ಈಗ ನೋಡಿ ಈ ಕರ್ಬೇವಿನ ಸೊಪ್ಪನ್ನೆಲ್ಲ ನಾನು ತೆಗೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ತೆಗೆದು ಇದಕ್ಕೆ ಹಾಕ್ತೀನಿ, ಕರ್ಬೇವಿರೋದನ್ನು. ನಂತರ ನಾವು ಇದು ಹಾಗಲಕಾಯಿನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮತ್ತು ಮೇಲೆ ಇದಕ್ಕೆ ಒಂಚೂರು ರುಚಿಗೆ ಉಪ್ಪು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಕಡಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಸಪ್ಪೆ ಆಗಿರುತ್ತೆ. ಇಲ್ಲಾಂದರೆ ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬಿಸಿ ಇರಬೇಕಾದ್ರೆ ಫಾಸ್ಟಾಗಿ ಹಿಂಗೆ 2 ಸೌಟ್ ಸಹಾಯದಿಂದ ನಾವು ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗೋದು ಮಾಡ್ಕೋಬೇಕು. ನೋಡಿ ಈ ಥರ ಆಯಿತು ಅಂತಂದರೆ ರೆಡಿ ಆಯಿತು ಹಾಗಲಕಾಯಿ 65. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇದಕ್ಕೆ ಒಂದು ನಿಂಬೆ ರಸ ಹಾಕ್ತಿದ್ದೀನಿ. ನಿಂಬೆ ರಸ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಾಡ್ತಾಯಿದ್ದೀನಿ. ಖಂಡಿತ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ಡಿಫ್ರೆಂಟಾಗಿದೆ ಇದು. ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್